ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಮುಂಜಾನೆ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು 8ನೇ ತರಗತಿಯ ಛಾತ್ರ ಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 8वीं ಕಕ್ಷಾದಲ್ಲಿ ಬರುವಂಥ ಸೀಖನೆ ಕಾ ಪ್ರತಿಫಲ 8 8ರಲ್ಲಿ ಬರುವ ಚಟುವಟಿಕೆಗಳ ಬಗ್ಗೆ ಸವಿವರವಾಗಿ ಅವುಗಳ ಉತ್ತರಗಳನ್ನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹಿಂದಿನ ನನ್ನ ವಿಡಿಯೋಗಳಲ್ಲಿ 6 ಮತ್ತು 7ನೇ ತರಗತಿಗೆ ಸಂಬಂಧಿಸಿದಂಥ ಛಾತ್ರ ಗತಿವಿಧಿ ಪುಸ್ತಕದ ಎಲ್ಲ ಚಟುವಟಿಕೆಗಳನ್ನು ನಾನು ಬಿಡಿಸಿದ್ದೀನಿ. ಅವುಗಳನ್ನು ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋದಲ್ಲಿ ಛಾತ್ರ ಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 8वीं ಕಕ್ಷಾ ಸೀಖನೆ ಕಾ ಪ್ರತಿಫಲ 8 ಅದರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ವಿವರಣೆ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. सीखने का प्रतिफल 8 हिंदी के गद्य तथा पद्य साहित्य से ಪರಿಚಿತ ಹೋತೆ ಹೈ. ಹಿಂದಿಯ ಗದ್ಯ ಮತ್ತು ಪದ್ಯ ಸಾಹಿತ್ಯವನ್ನು ಪರಿಚಯ ಮಾಡಿಕೊಳ್ಳೋದು ಇದರ ಉದ್ದೇಶ. ಗತಿವಿಧಿ 1 ಗದ್ಯಾಂಶ ಪಡ್ಕರ್ ಸೂಚನಾ ಕೆ ಅನುಸಾರ ಲಿಖಿ ಅಂತ ಹೇಳಿದ್ದಾರೆ. ಇಲ್ಲಿ ವ್ಯಕ್ತಿ ಪರಿಚಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಇಲ್ಲೊಂದು ಅವರ ವ್ಯಕ್ತಿಯ ಪರಿಚಯವನ್ನು ಕೊಟ್ಟಿದ್ದಾರೆ. ಇದನ್ನು ಓದಿ ಏನು ಮಾಡಬೇಕು, ಕೆಳಗಿನ ಪ್ರಶ್ನೆಗಳಿಗೆ ಏನು ಮಾಡಬೇಕು, ಉತ್ತರವನ್ನು ಹೇಳಿ ಅಂತ ಅಂದಿದ್ದಾರೆ. ಉತ್ತರವನ್ನು ಬರೀರಿ ಅಂತ ಅಂದಿದ್ದಾರೆ. ವ್ಯಕ್ತಿ ಕಾ ಪರಿಚಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೆಲ್ಲ ನಾನು ಓದೋಕ್ಕೆ ಹೋಗಲ್ಲ. ಯಾಕಂದರೆ ವಿಡಿಯೋ ಬಹಳಷ್ಟು ಲೆಂದಿ ಆಗುತ್ತೆ. ಆ ಒಂದು ಕಾರಣದಿಂದ ನಾನು ಕೇವಲ ಪ್ರಶ್ನೆ ಉತ್ತರಗಳನ್ನ ಮಾತ್ರ ನಾನು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಚೆನ್ನಾಗಿ ಓದಿ ಉತ್ತರಗಳನ್ನು ಬರೀಬೇಕು. ಒಂದನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಕೆ ಮಾತಾ ಪಿತಾ ಕಾ ನಾಮ್ ಕ್ಯಾ ತಾ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೆ ಮಾತಾ ಶ್ರೀಮತಿ ರಾಮ್ ದುಲಾರಿ और ಪಿತಾ ಶ್ರೀ ಶಾರದಾ ಪ್ರಸಾದ್ ತಾ ಎಂಬುದು ಸರಿಯಂತ ಉತ್ತರ. ನೆಕ್ಸ್ಟ್ 2 ಶಾಸ್ತ್ರಿ ಜಿ ಕೋ ಶಾಸ್ತ್ರಿ ಉಪಾಧಿ ಕಹಾ ಪ್ರಾಪ್ತ ಹುಯಿ ಅಂತ ಇದೆ. ಇದಕ್ಕೆ ಉತ್ತರ जेल से बाहर आने के बाद वे काशी विद्यापीठ में शिक्षा पाई. वहाँ से शास्त्री की उपाधि प्राप्त हुई अंतागुत्ते. नेक्स्ट 3 शास्त्री जी को किसने पाला पोषा था ಅಂತ ಇದೆ. इनके दादा और चाची ने पाला पोषा था अंतागुत्ते. नेक्स्ट 4 शास्त्री जी के समाधि कहाँ है ಅಂತ ಇದೆ. ಶಾಸ್ತ್ರಿ ಜಿ की समाधि ವಿಜಯ ಘಾಟ್ ಮೇ ಹೈ ಎಂಬುದು ಸರಿಯಂತ ಉತ್ತರ ಆಗಿದೆ. ಇದು ಈ ಪ್ಯಾರಾಗೆ ಸಂಬಂಧಿಸಿದ ಉತ್ತರಗಳು. ನೆಕ್ಸ್ಟ್ ಇಲ್ಲಿ ಮತ್ತೆ ವ್ಯಕ್ತಿ ಪರಿಚಯ ಸುಭಾಷ್ ಚಂದ್ರ ಬೋಸ್ ಅವರ ವ್ಯಕ್ತಿ ಪರಿಚಯವಿದೆ. ಇದನ್ನು ಏನು ಮಾಡಬೇಕು, ಚೆನ್ನಾಗಿ ಓದಬೇಕು. ಓದಿದ ಮೇಲೆ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಕೌಂಟೆ ಅಂತ ಇದೆ. ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ಏಕ ಪ್ರಸಿದ್ಧ ಸ್ವತಂತ್ರತಾ ಸೇನಾನಿ थे ಎಂಬುದು ಸರಿಯಂತ ಉತ್ತರ ಆಗುತ್ತೆ. ನೆಕ್ಸ್ಟ್ 2 ಸುಭಾಷ್ ಚಂದ್ರ ಬೋಸ್ನೆ ಕಿಸ್ ಸೇನಾ ಕಾ ಘಟನಾ ಕಿಯಾ ಅಂತ ಇದೆ. ಸುಭಾಷ್ ಚಂದ್ರ ಬೋಸ್ನೆ ಆಜಾದ್ ಹಿಂದ್ ಫೌಜ್ ಕಾ ಘಟನಾ ಕಿಯಾ ಎಂಬುದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 3 ಪ್ರಶ್ನೆ ಭಾರತ್ ಕಾ ರಾಷ್ಟ್ರೀಯ ನಾರಾ ಕೌನ್ ಸಾ ತಾ. ಭಾರತ್ ಕಾ ರಾಷ್ಟ್ರೀಯ ನಾರಾ ಜೈ ಹಿಂದ್ ಅಂತ ಸರಿಯಾಗುತ್ತೆ. ಜೈ ಹಿಂದ್ ಭಾರತ್ ಕಾ ರಾಷ್ಟ್ರೀಯ ನಾರಾ ಹೈ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ 4 ಸುಭಾಷ್ ಚಂದ್ರ ಬೋಸ್ ಕಿ ಮೃತ್ಯು ಕೈಸೆ ಹುಯಿ. ಹೇಗೆ ತೀರ್ಕೊಂಡ್ರು ಅಂತ ಇದೆ. ನೋಡ್ರಿ, ಇನ್ಕಿ ಮೃತ್ಯು 18 अगस्त 1945 में एक हवाई दुर्घटना में हुई ಎಂಬುದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಇಲ್ಲೊಬ್ಬ ವ್ಯಕ್ತಿ ಪರಿಚಯವನ್ನು ಮಾಡೋದು. ಇಲ್ಲಿ ವ್ಯಕ್ತಿಯ ಪರಿಚಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡ್ರಿ, किसी पाठ्य पुस्तक से या इंटरनेट में सहायता से वृक्ष प्रेमी तिमक के बारे में जानकारी प्राप्त करके निम्नलिखित ತಾಲಿಕಾ ಕಾ ಪೂರ್ಣ ಕೀಜಿಯೆ. ಯಾವುದಾದ್ರೂ ಇಂಟರ್ನೆಟ್ಟು ಇಲ್ಲ ಪುಸ್ತಕವನ್ನು ತೆಗೆದುಕೊಂಡು ಇಲ್ಲಿ ಸಾಲು ಮರದ ತಿಮ್ಮಕ್ಕಳ ವ್ಯಕ್ತಿ ಪರಿಚಯವನ್ನು ಬರೀರಿ ಎಂದಿದ್ದಾರೆ. ಇಲ್ಲಿ ಫಸ್ಟ್ ನಾಮ, ಜನ್ಮಸ್ಥಾನ, ಮಾತ್ರಾನಾಮ, ಪಿತಾನಾಮ, ಪತಿನಾಮ ಅಂತ ಇದೆ. ಇದು ನಿಮ್ಮ 8ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಕೂಡ ಸಾಲು ಮರದ ತಿಮ್ಮಕ್ಕ, ವೃಕ್ಷ ಪ್ರೇಮಿ ತಿಮ್ಮಕ್ಕ ಅಂತ ಒಂದು ಪಾಠ ಇದೆ. ಅಲ್ಲಿ ನೀವು ಮಾಹಿತಿಯನ್ನು ತೆಗೆದುಕೊಳ್ಬೋದು. ಇಲ್ಲಿ ನಾನು ಬರೆದಿದ್ದೀನಿ ನೋಡ್ರಿ. 1ನೇದು ನಾಮ್ ಸಾಲು ಮರದ ತಿಮ್ಮಕ್ಕ. ಜನ್ಮಸ್ಥಾನ ಹುಟ್ಟಿದ್ದು ಗುಬ್ಬಿ ತಾಲೂಕು ತುಮಕೂರು ಅಂತ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಉನ್ಕಾ ಮಾತಾ ಕಾ ನಾಮ್ ಯಾವುದು ವಿಜಯಮ್ಮ ಅನ್ನೋದು ಅವ್ರ ತಾಯಿ ಹೆಸರು. ಉನ್ಕಾ ಪಿತಾ ಕಾ ನಾಮ್ ಚಿಕ್ಕ
सॉरी सो उनका पिता का नाम ಚಿಕ್ಕರಂಗಯ್ಯ ಎಂಬುದು ಪಿತಾ का नाम ಸೊ ಪತಿ का नाम ಚಿಕ್ಕಯ್ಯ. ಸೊ ಈ ರೀತಿ ನೀವು ಇಲ್ಲೇ ಮಾಡಬೇಕು, ಕೊಟ್ಟಂಥ ಕಾಲಮ್ಗಳನ್ನು ಸರಿಯಾಗಿ ಸೊ ವ್ಯಕ್ತಿ ಪರಿಚಯ ಶಾಲಾ ತಿಮ್ಮಕ್ಕನ ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲಿ ಸರಿಯಾಗಿ ಬರೀಬೇಕು. ನೆಕ್ಸ್ಟ್ ವ್ಯಕ್ತಿ ಪರಿಚಯ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸೊ ಇಲ್ಲಿ ಬರೀಬೇಕು. ಸೊ ಇಲ್ಲಿ ಒಂದು ನಿಮಿಷ. ಸೊ ಅಲ್ಲಿ ವ್ಯಕ್ತಿ ಪರಿಚಯ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಬರೀಬೇಕು. ಸೊ ನೋಡ್ರಿ, किसी पाठ्यपुस्तकों से या इंटरनेट की सहायता से निम्नलिखित तालिका का पूर्ण कीजिए ಅಂತ ಇದೆ. ಸೊ ಅಂಬೇಡ್ಕರ್ ಅವರ ಜನ್ಮ ಸೊ ಎಷ್ಟು ಇಲ್ಲಿ ನೋಡ್ರಿ 14 ಏಪ್ರಿಲ್ 1891 ಸೊ ಇಲ್ಲಿ ನಾವು ಸ್ಥಾನ ಬರಿಬೇಕಾಗಿತ್ತು, ಬರ್ತಿದ್ದೀನಿ. ಮಧ್ಯಪ್ರದೇಶ್ ಎಂಬುದು ಇಲ್ಲೇ ಮಾಡ್ರಿ ನೀವು, ಸ್ಥಾನ ಅಂತ ಇದೆಯಲ್ಲ ಸೊ ಸ್ಥಾನದಲ್ಲಿ ಮಧ್ಯಪ್ರದೇಶ್ ಅಂತ ಏನು ಮಾಡಿರಿ ಬರೀರಿ. ನೆಕ್ಸ್ಟ್ ಪಿತಾ का नाम ಏನಿದೆ ರಾಮ್ಜಿ ಮಲೋಜಿ ಸಕ್ಪಾಲ್ ಎಂಬುದು ಅವರ ಪಿತಾ का नाम. ಮಾತಾ का नाम ಭೀಮಾಬಾಯಿ ಸಕ್ಪಾಲ್ ಎಂಬುದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಉಪನಾಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಕರಿತಾ ಇದ್ರು. ಸೊ ಪಢಾಯಿ MA PhD ಮುಗಿದಿದೆ, ಸೊ ಇನ್ನೂ ಜಾಸ್ತಿ ಮುಗಿದಿದೆ. ಸೊ MA PhD ಇನ್ನು ಲಾದಲ್ಲಿ ಹಲವಾರು ಏನು ಅವ್ರ ಕೋರ್ಸ್ಗಳನ್ನ ಮುಗಿಸಿದ್ದಾರೆ. ನೆಕ್ಸ್ಟ್ ಇನ್ಕ ರಚನಾಯೇ ಅಥವಾ ಕೃತಿ ಯಾವ್ಯಾವಪ್ಪ ಅಂದ್ರೆ ಹೂ ವೇರ್ ದಿ ಕ್ಷುದ್ರಾಸ್ ಅನ್ನೋದು ಒಂದಾಗುತ್ತೆ. ನೆಕ್ಸ್ಟ್ ಭಗವಾನ್ ಬುದ್ಧ ಅವರು ಉನ್ಕಾ ದಮ್ಮ ಎಂಬುದು ಸರಿ ಅಂತ ಇಲ್ಲಿ ಅವರ ಕೃತಿಗಳನ್ನ ನೋಡ್ಬೋದು. ನೆಕ್ಸ್ಟ್ ಯೋಗದಾನ್ ಅವರ ಕೊಡುಗೆ ಏನಪ್ಪ ಅಂದ್ರೆ ಭಾರತ ಸಂವಿಧಾನಕ್ಕೆ ನಿರ್ಮಾತ್ ಅವ್ರ ದೀನ ದುಃಖಿಯೋಂಕಿ ಉದ್ಧಾರಕ ಅವರು ಆಗಿದ್ದರು. ನೆಕ್ಸ್ಟ್ ಪುರಸ್ಕಾರ ಇವರಿಗೆ ಭಾರತ ರತ್ನ ಪುರಸ್ಕಾರ ಸಿಕ್ಕಿದೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಷ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಏನಪ್ಪ ಅಂದ್ರೆ ಮಾಹಿತಿ, ವ್ಯಕ್ತಿ ಪರಿಚಯ. ನೆಕ್ಸ್ಟ್ ಗತಿವಿಧಿ 2 ಅಂತ ಇದೆ. ಕಿನ್ಹಿ 2 ಪಾಲ್ತು ಜಾನುವಾರುಂಕಿ ಬಾರೆ ಮೇಲಿಕ್ಕಿ ಅಂತಂದಿದ್ದಾರೆ. ಸೊ ಯಾವುದಾದರೂ 2 ಸಾಕು ಪ್ರಾಣಿಗಳ ಬಗ್ಗೆ ಬರೀ ಎಂದಿದ್ದಾರೆ. ಸೊ ಒಂದನೇದು ನಾನಲ್ಲಿ ಕುತ್ತ ತೊಗೊಂಡಿದ್ದೀನಿ. ಸೊ ಕುತ್ತ एक पालतू जानवर है. सो इसकी 4 पैर होते हैं, वह बहुत तेज दौड़ते हैं. कुत्ता वफादार जानवर है ಎಂಬುದು ಸೊ ಇಲ್ಲಿ ನಾನು ಬರ್ತಿದ್ದೀನಿ. ನೆಕ್ಸ್ಟ್ ಎರಡನೇದು गाय ಅಂತ ಬರ್ತಿದ್ದೀನಿ. ಸೊ ಆಕಳು गाय सफ़ेद और काले रंग की होती है. नेक्स्ट गाय घास और भूसा खाती है, वह हमें दूध देती है. सो भारत देश में गाय की पूजा की जाती है ಎಂಬುದು ಸೊ ಇಲ್ಲಿ ಏನು पालतू जानवर ಬಗ್ಗೆ ಮಾಹಿತಿ. ನೆಕ್ಸ್ಟ್ ಹಿಂದಿ में जंगली जानवरों के बारे में लिखी ಅಂದಿದ್ದಾರೆ. ಸೊ 2 ಜಂಗಲಿ ಜಾನುವಾರು ಬಗ್ಗೆ ಬರಬೇಕು, ಕಾಡು ಪ್ರಾಣಿಗಳ ಬಗ್ಗೆ. ಸೊ ನಾನಿಲ್ಲಿ ಶೇರ್ ಮತ್ತು ಭಾಗನ ತೆಗೆದುಕೊಂಡಿದ್ದೀನಿ. ಸೊ ಒಂದನೇದು शेर एक जंगल जानवर है, ये बहुत ही शक्तिशाली जानवर है. शेर बहुत ज़ोर से दहराते हैं. सो ये एक बहुत ही अच्छा शिकारी है ಎಂಬುದು शेर ಬಗ್ಗೆ. नेक्स्ट बाघ ಬಗ್ಗೆ यह भारत का राष्ट्रीय प्राणी है, ये बहुत ही हिंसक जानवर और इसके दांत बहुत तेज तथा पंचे मजबूत होते हैं ಎಂಬುದು ಇಲ್ಲಿ ಏನು ಜಂಗಲಿ ಜಾನುವಾರುಗಳ ಬಗ್ಗೆ ಮಾಹಿತಿ. ಮುಂದಿನ ಚಟುವಟಿಕೆ ಗತಿವಿಧಿ 3 ಅಂತ ಇದೆ. संवाद के माध्यम से ಹೃದಯ ವಿಧ का ಪರಿಚಯ ಅಂತದೆ. ಸೊ ಇಲ್ಲಿ ಸಂವಾದಗಳು ಇರ್ತವೆ. ಸೊ ಸಂವಾದಗಳ ಪ್ರಕಾರ ಸೊ ನಾವಿಲ್ಲಿ ಏನು ಮಾಡಬೇಕು, ಓದಿ ಅದೇ ರೀತಿ ಸಂವಾದಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ನೇ ದುಕಾನ್ದಾರ್ और ग्राहक के बीच में ಸಂವಾದ ಆಗೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ದುಕಾನ್ದಾರ್ ಮತ್ತು ಗ್ರಾಹಕ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಡಾಕ್ಟರ್ और रोगी इस संवाद को हाव भाव के साथ ಕಕ್ಷಾ ಮೇ ಪ್ರಸ್ತುತ ಕೀಜಿಯೆ ಅಂತಂದಿದ್ದಾರೆ. ಅಧ್ಯಾಪಕಿ ಸಹಾಯತ. ಸೊ ಡಾಕ್ಟರ್ ಮತ್ತು ರೋಗಿಯ ಸಂವಾದವನ್ನು ಹಾವಭಾವಗಳ ಮುಖಾಂತರ ಸೊ ಇಲ್ಲಿ ಮಾಡ್ರಿ ಅಂದ್ರೆ ಏನು ಕ್ಲಾಸಲ್ಲಿ ಅದನ್ನು ಮಾಡಿರಿ ಅಂತ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಶಿಕ್ಷಕರ ಸಹಾಯದಿಂದ ಸಂವಾದಕ್ಕೆ ಮಾಧ್ಯಮ ಸೆ ಹೃದಯ ವಿಧಾಕ ಪರಿಚಯ ಅಂತ ಇದೆ. ಸೊ ಒಂದನೇದು ಸೊ ಇಲ್ಲಿ ನಾನು ಅವರಿಬ್ಬರ ಮಧ್ಯೆ ಏನು ಸೊ ಯಾವ ರೀತಿ ಮಾತಿನ ಚಕಮಕಿ ಆಗ್ತೈತೆ ಎಂಬುದನ್ನು ಬರೆದಿದ್ದೀನಿ. ಸೊ ನೋಡ್ರಿ, ಡಾಕ್ಟರ್ बताइए क्या हुआ आपको. रोगी, डॉक्टर साहब मुझे कल रात से जुकाम और बुखार हो रहा है.
सो डॉक्टर ठंडा तो नहीं लग रही, सो रोगी थोड़ी ठंडा भी अनुभव हो रही है। सो नेक्स्ट डॉक्टर कल तुमने रात क्या क्या खाया था, सो रोगी सर कल रात को एक पार्टी में आइसक्रीम और कोल्ड ड्रिंक्स अधिक मात्रा में ले ली थी ಅಂತ ಇದೆ। सो नेक्स्ट डॉक्टर इसी वजह से आपको जुकाम और बुखार हो गया है। सो रोगी हाँ डॉक्टर साहब शायद यही वजह से ಅಂತ ಹೇಳ್ತಾ ಇದ್ದಾರೆ। नेक्स्ट डॉक्टर ये दवाइयाँ लिख रही हूँ, समय पर खा लेना और आराम करना ಅಂತ ಸೊ ಹೇಳಿದ್ದಾರೆ। सो नेक्स्ट रोगी जी डॉक्टर साहब अंतर। नेक्स्ट डॉक्टर आराम नहीं हुआ तो 3 दिन के बाद और आइए ಅಂತ ಹೇಳ್ತಾರೆ। ಸೊ रोगी ठीक है डॉक्टर साहब आपका बहुत ಧನ್ಯವಾದ ಎಂಬುದು ಸೊ ಇಲ್ಲೊಂದು ಸಂವಾದ ಡಾಕ್ಟರ್ ಮತ್ತು ರೋಗಿಯ ಬಗ್ಗೆ ನಾನಿಲ್ಲಿ ಬರೆದಿದ್ದೀನಿ। ಸೊ ನೆಕ್ಸ್ಟ್ ಇಲ್ಲೊಂದು ಪದ್ಯ ಇದೆ, ಸೊ ಈ ಪದ್ಯವನ್ನು ಓದ್ರಿ ಅಂತ ಹೇಳಿದ್ದಾರೆ। ಸೊ ಈ ಪದ್ಯವನ್ನು ಚೆನ್ನಾಗಿ ಓದ್ಕೊಳ್ರಿ। ನೆಕ್ಸ್ಟ್ ನಿಮ್ನಲಿಖಿತ ಕವಿತಾ के अनुसार और ಗಾಯಿ ಅಂತದೆ। ಸೊ ಈ ಪದ್ಯಗಳನ್ನು ಹುಡುಕಾಡಿ ಏನು ಮಾಡಿರಿ ಅವುಗಳನ್ನು ಓದ್ರಿ ಅಂತ ಹೇಳಿದ್ದಾರೆ। इतनी शक्ति हमें देन दाता मन का विश्वास कमजोर होना ಅಂತ ಒಂದು ಪದ್ಯ ಇದೆ। ನೆಕ್ಸ್ಟ್ ಇದು 8ನೇ ತರಗತಿ 1ನೇ ಪದ್ಯ। ಸೊ ಅದೇ ರೀತಿ ಈ 2 ಪದ್ಯಗಳನ್ನು ಹುಡುಕಿ ಏನು ಮಾಡಿರಿ ಸೊ ಅವುಗಳನ್ನು ಓದ್ರಿ ಅಂತ ಹೇಳಿದ್ದಾರೆ। ಸೊ ನೆಕ್ಸ್ಟ್ ಇಲ್ಲೊಂದು आपको जो अच्छी लगी वह कविता और गीत लिखी ಅಂತಂದಿದ್ದಾರೆ। ಸೊ ಇಲ್ಲೊಂದು ಗರ್ಮಿಯ ಬಗ್ಗೆ ನಾನಿಲ್ಲಿ ಬರೆದಿದ್ದೀನಿ। ಸೊ ನೋಡ್ರಿ गर्मी के दिन आती है हमको बहुत सताते हैं, वहाँ खेलने जाए हम तेज धूप में निकले दम, खेल का मैदान गरम लू को आती नहीं शर्म, कहीं चैन न पाते हैं मन ही मन ಜುಹಲಾತೆ ಹೇ ಎಂಬುದು ಸರಿಯಾಗಿ ನಾನು ಇಲ್ಲಿ ಒಂದು ಪದ್ಯ ಗರ್ಮಿಯ ಬಗ್ಗೆ ಬರೆದಿದ್ದೀನಿ। ನೆಕ್ಸ್ಟ್ ಇಲ್ಲಿ ಸಾಬರಮತಿ ಕೆ ಸಂತ ಗೀತ್ ಕೋ ಗಾಯೆ ಅವ್ರು ಲಿಖಿ ಅಂದಿದ್ದಾರೆ। ಸಾಬರಮತಿ ಸಂತ ಎಂಬ ಇಲ್ಲೊಂದು ಗಾಂಧೀಜಿಯವರ ಬಗ್ಗೆ ಒಂದು ಏನು ಮಾಡಿದ್ದಾರೆ ಅಂದ್ರೆ ಪದ್ಯವನ್ನು ಕೊಟ್ಟಿದ್ದಾರೆ, ಅದು ಭಾಳ ಚೆಂದಾಗಿದೆ। ಸೊ ನಾನು ಇಲ್ಲಿ ಅದು ಹಾಡೋಕ್ಕೆ ಹೋಗ್ತಾಯಿಲ್ಲ, ಸೊ ನೀವು ಅದನ್ನು ಹಾಡಿ ಚೆನ್ನಾಗಿದೆ। ದೇ ಹಮೆ ಆಜಾದ್ ಬಿನಾ ಕಡಗ ಬಿನಾ ಡಾಲ್ ಅಂತ ಹಿಂಗೊಂದು ಪದ್ಯವಿದೆ। ಸೊ ಚೆನ್ನಾಗಿ ಓದ್ಕೊಡ್ರೆ, ಯಾಕಂದರೆ ವೀಡಿಯೋ ಲೆಂದಿ ಆಗೋದ್ರಿಂದ ನಾನು ಅದರ ಬಗ್ಗೆ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ। ಸೊ ಕೇವಲ ಪ್ರಶ್ನೆ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಇಲ್ಲಿ ನಾನು ವಿವರಣೆಯನ್ನು ಮಾಡ್ತಾಯಿದ್ದೀನಿ। ಪ್ರಶ್ನೆ 1 ಗೀತ್ ಕೆ ಅನುಸಾರ ಹಮೆ ಕಿಸನೆ ಆಜಾದಿ ದಿಲಾಯಿ ಥಿ, ಸೊ ಗೀತೆಯ ಪ್ರಕಾರ ಯಾರೋ ನಮಗೆ ಆಜಾದಿಯನ್ನು ನೀಡಿದರು ಅಂತ ಇದೆ। ಸೊ ಗೀತ್ ಕೆ ಅನುಸಾರ ಹಮೆ ಗಾಂಧಿ ಆಜಾದಿ ದಿಲಾಯಿ ಹೈ, ಸೊ ಇದು ಗಾಂಧಿ ಅಂತ ಇದೆ। ಸೊ ಗಾಂಧಿ ಸರಿಯಾದಂಥ ಉತ್ತರ। ನೆಕ್ಸ್ಟ್ साबरमती के संत किस महापुरुष को कहा गया, साबरमती के संत ಅಂತ ಯಾರನ್ನು ಯಾವ ಮಹಾಪುರುಷರನ್ನು ಕರೆದಿದ್ದಾರೆ ಅಂತ ಇದೆ। ಸೊ साबरमती के संत ಗಾಂಧಿ ಮಹಾಪುರುಷ को कहा गया है। नेक्स्ट 3ನೇದು कड़ग बिना दाल, इसमें आपको क्या तात्पर्य है अंतिದೆ। सो बिना झगड़े के रति से इसका तात्पर्य है। नेक्स्ट 4ನೇದು आपके अनुसार गीत में किनको दुश्मनों कहा गया है अंतिದೆ। सो मेरे अनुसार गीत में अंग्रेजी दुश्मन कहा गया है ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ। ಸೊ ಇಷ್ಟು ಇಲ್ಲೇ ಈ ಒಂದು ಇನ್ನು ಮುಂದೇನಿದೆ ಶಿಕ್ಷಕಕ್ಕೆ ಪ್ರತಿಪುಷ್ಟಿ ಮೇ ತುಮಾರ ಶಿಕ್ಷಣ ಸೊ ಅಂತ ಇದೆ, ಅಪ್ನೆ ಶಿಕ್ಷಣ ಸೊ ಅವುಗಳನ್ನ ರೈಟ್ ಮಾಡಬೇಕು। ಸೊ ಇಷ್ಟು ಈ ಒಂದು ಚಟುವಟಿಕೆಯಲ್ಲಿ ಬಂದಂಥ ಈ ಒಂದು ಶಿಕ್ಷಣ ಕಾ ಪ್ರತಿಫಲ 8ರಲ್ಲಿ ಬಂದಂಥ ಎಲ್ಲ ಚಟುವಟಿಕೆಗಳ ಕುರಿತು ನಾನು ಇಲ್ಲಿ ಉತ್ತರಗಳನ್ನ ಬರೆದಿದ್ದೀನಿ। ಸೊ ಈ ಉತ್ತರಗಳು ಕೂಡ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ। ಸೊ ಅದೇ ರೀತಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಥ್ಯಾಂಕ್ ಯು।